ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ದಾವಣಗೆರೆ ಹುಡುಗಿ. ಇವತ್ತು ನಮ್ಮನೇಲಿ ಸ್ಟ್ಯಾಂಡ್ ಇತ್ತು, ಅದ್ರ ಓಪನಿಂಗ್ ಪಿಂಕುನೇ ಮಾಡ್ದ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಇನ್ನು ಆಟದ ಮೇಲಿಂದ ಈ ಮಿರರ್ ತೆಗ್ದಿದ್ವಿ. ಆ ಸ್ಟ್ಯಾಂಡ್ಗೆ ನನ್ನ ಬಟ್ಟೆ ಜೋಡ್ಸ್ಕೊಳ ಅಷ್ಟರಲ್ಲಿ ಮೀಶೋದಿಂದ ಒಂದು ಪಾರ್ಸಲ್ ಬಂತು. ಅದ್ ಏನಂತ ಅಂದ್ರೆ ಟ್ರೈಪಾಡ್. ಎಷ್ಟು ಚೆನ್ನಾಗಿದೆ ಅಂದ್ರೆ ಚೀಪ್ ಅಂಡ್ ಬೆಸ್ಟ್ ಅಂತಾನೆ ಹೇಳ್ಬೋದು. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಅದ್ರ ಒಳಗೆ ಫೋನ್ ಕ್ಲಿಪ್ ಇದೆ, ಮತ್ತೆ ಹೈಟ್ ಅಡ್ಜಸ್ಟಿಂಗ್ ಇದೆ, ಇಂಡಿಕೇಟರ್ ಲೈಟ್ ಇದೆ, ಆಮೇಲೆ ಲಾಕ್ ನಾಬ್ ಇದೆ, ರಿಮೋಟ್ ಕಂಟ್ರೋಲ್ ಇದೆ, ಶಟರ್ ಬಟನ್ ಇದೆ. ತುಂಬಾ ಚೆನ್ನಾಗಿದೆ. 360 ಡಿಗ್ರಿ ರೊಟೇಟ್ ಮಾಡ್ಬೋದು. ಆಮೇಲೆ ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಎಷ್ಟು ಚೆನ್ನಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಯಾರಿಗೂ ಏನು ಕಷ್ಟನೇ ಆಗಲ್ಲ. ಅಷ್ಟ್ರಲ್ಲಿ ನಮ್ಮಮ್ಮ ನನ್ಗೆ ಊಟ ತಂದ್ಕೊಟ್ರು. ನುಗ್ಗೆಕಾಯಿ ಸಾರು, ಅನ್ನ ಊಟ ಮಾಡಿ ಇನ್ ಮಿಕ್ಕಿದ ಕೆಲ್ಸನೆಲ್ಲ ಮುಗಿಸ್ಕೊಂಡು ಇವತ್ತು ನಮ್ಮ ಮನೆ ಗಾರ್ಡನ್ ಇರೋ ಹೂ ಮತ್ತೆ ಕಾಯಿನೆಲ್ಲ ಹಾರ್ವೆಸ್ಟ್ ಮಾಡೋ ಟೈಮ್. ನಮ್ಮ ಮನೇಲಿ ಹಾಗಲಕಾಯಿ ಗಿಡ, ಮೆಣಸಿನ್ಕಾಯಿ ಗಿಡ ಹಾಕಿದ್ವಿ. ಅದ್ರೊಳಗೆಲ್ಲ ಚೆನ್ನಾಗ್ ಬಂದಿತ್ತು. ಅದನ್ನೆಲ್ಲ ಕಿತ್ಕೊಂಡ್ವಿ. ಇನ್ನು ನಮ್ಮಮ್ಮ ಇವತ್ತು ದಾವಣಗೆರೆಗೆ ಹೋಗ್ತಿದ್ದಾರೆ ನಮ್ಮ ಅಜ್ಜಿ ಮನೆಗೆ. ಅವ್ರ ಅಮ್ಮಂಗೋಸ್ಕರ ಕರಿಬೇವನ್ನೆಲ್ಲ ಕಿತ್ಕೊಂಡು ಹೋಗ್ತಿದ್ರು. ಇನ್ನು ಹೋದ್ ಬ್ಲಾಗ್ ಅಲ್ಲಿ ತೋರಿಸಿದ್ದೆ ಪ್ಯಾರ್ಲೆಹಣ್ಣು ಇನ್ನು ದೊಡ್ಡದೇ ಆಗಿಲ್ಲ. ಇಷ್ಟೆಲ್ಲ ಬಂತು. ನೆಕ್ಸ್ಟ್ ಒಳಗ್ ಬಂದು ಕಸ ಗುಡ್ಸಿ ನಾನು ಒಂದ್ ಕಪ್ ಟೀ ಕುಡ್ದು ನಮ್ಮಮ್ಮ ದಾವಣಗೆರೆಗೆ ಹೊರಟರು. ಮತ್ತೆ ಹೊಸ ವಿಚಾರದೊಂದಿಗೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್.